ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಬಾಣಾವರದಲ್ಲಿದ್ದೆ. ಬಾಣಾವರದಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ಅನಿಸುತ್ತೆ ಆ ಪುಣ್ಯಕ್ಷೇತ್ರ. ಸೊ ನಾನು ಇವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ, ಯಾವ ಊರು ಅಂತ ಎಲ್ಲ ಹೇಳ್ತೀನಿ, ಬನ್ನಿ. ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಮನಕೊತ್ತೂರು ಗ್ರಾಮ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದು. ಸೊ ಇವತ್ತು ಅಷ್ಟಮಿ ಇರೋದ್ರಿಂದ ನಾನು ಪ್ರತಿ ತಿಂಗಳು ಅಷ್ಟಮಿ ಅಮಾವಾಸ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಬರ್ತೀನಿ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆ ಅರಸೀಕೆರೆ ತಾಲೂಕಲ್ಲಿ ಇದು ಒಂದೇ ದೇವಸ್ಥಾನ ಇರೋದು, ಕಾಲಭೈರವೇಶ್ವರ ಸ್ವಾಮಿಯವರ ದೇವಸ್ಥಾನ. ಸುತ್ತಮುತ್ತ ಎಲ್ಲೂ ಇಲ್ಲ. ಈ ಅರಸೀಕೆರೆ ತಾಲೂಕಲ್ಲಿ ಈ ಮನಕತ್ತೂರಲ್ಲಿ ಇದೆ. ದೇವಸ್ಥಾನದ ಒಳಗಡೆ ಬರ್ತಿದ್ದಾಗೆ ನಮ್ಮ ಬಲಭಾಗಕ್ಕೆ ಸ್ವಾಮಿ ಷಣ್ಮುಖ ದೇವ್ರದ್ದು ವಿಗ್ರಹ ಇದೆ. ಹಾಗೆ ಎಡಭಾಗದಲ್ಲಿ ವರಸಿದ್ಧಿ ವಿನಾಯಕ ಸ್ವಾಮಿಯವರ ವಿಗ್ರಹ ಇದೆ. ಎಡಭಾಗ ಬಲಭಾಗದಲ್ಲಿ ಈ 2 ವಿಗ್ರಹಗಳು ಇದ್ದಾವೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನಾವು ದೇವಸ್ಥಾನದ ಒಳಗಡೆ ಹೋಗ್ತಿದ್ದಾಗೆ ನಮ್ಮ ಎಡಭಾಗಕ್ಕೆ ಒಂದು ಬಸವಣ್ಣವರ ವಿಗ್ರಹ ಇದೆ. ಅದು ತುಂಬ ಚೆನ್ನಾಗಿದೆ. ತುಂಬ ವಿಗ್ರಹಗಳು ಇದ್ದು ಈ ದೇವಸ್ಥಾನದಲ್ಲಿ. ನಾನು ಹಾಗೆ ಅಂದ್ಕೊಂಡೆ, ಎಷ್ಟೊಂದು ವಿಗ್ರಹಗಳಿದ್ದಾವೆ ಒಂದೇ ಹತ್ರ ಅಂತ. ಇದು ಸುಮಾರು ಬೆಳ್ಳಿ ಲೇಪನ ಅಂತ ಅನಿಸುತ್ತೆ ಇದು. ಹಾಗೆ ಪೂಜೆ ಮಾಡ್ತಿರೋದ್ರಿಂದ ಕರ್ಟನ್ ಹಾಕಿದ್ರು, ತೆಗೆದಿರಲಿಲ್ಲ. ಹಾಗೆ ಅಲ್ಲಿ ವಿಭೂತಿನೂ ಇತ್ತು, ಅದನ್ನು ಎಲ್ಲ ಹಚ್ಕೊಂಡ್ವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ನೀಟಾಗಿತ್ತು, ನಿಶ್ಶಬ್ದವಾಗಿತ್ತು. ಏನು ಗಲಾಟೆ ಎಲ್ಲ ಇರಲಿಲ್ಲ, ರಶ್ ಇರಲಿಲ್ಲ, ಜನ ತುಂಬ ಕಮ್ಮಿ ಇದ್ದರು. ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಜನ ತುಂಬ ಕಮ್ಮಿ ಇತ್ತು. ಹಾಗೆ ಹೊರ್ಗಡೆ ಬಂದೆ, ಇನ್ನೂ ಟೈಮ್ ಇತ್ತಲ್ಲ ಪೂಜೆಗೆ ಅಂತ. ಅಲ್ಲಿ ನವಗ್ರಹಗಳು ಇದ್ದು ಅದು ಕಾಣಿಸ್ತಿರ್ಲಿಲ್ಲ, ಡೋರ್ ಹಾಕ್ಬಿಟ್ಟಿದ್ರು. ಹಾಗೆ ವೀರಭದ್ರೇಶ್ವರ ಸ್ವಾಮಿಯವರ ವಿಗ್ರಹನೂ ಇತ್ತು. ಎಲ್ಲ ದೇವರು ಒಟ್ಟಿಗೆ ಸಿಕ್ಕಿದ್ವಲ್ಲ ಅಂತ ಅಂದ್ಕೊಂಡು ನಮಸ್ಕಾರ ಮಾಡಿಕೊಂಡೆ. ಹಾಗೆ ದೇವಸ್ಥಾನನ ಒಂದು ರೌಂಡ್ ಹಾಕ್ಬರೋಣ ಅಂತ ಹೋದರೆ ಅಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯವರ ವಿಗ್ರಹನೂ ಇತ್ತು. ಅದು ಕರೆಂಟ್ ಇರಲಿಲ್ಲ, ಸೊ ಹಾಗಾಗಿ ಯಾಕೋ ಲೈಟ್ ಹಾಕಿರಲಿಲ್ಲ. ನಾನು ಕೇಳೋಕ್ಕೆ ಹೋಗಲಿಲ್ಲ. ಹಾಗೆ ಬಂದೆ. ದೇವಸ್ಥಾನದ ಹಿಂದೆ ಅಂದರೆ ಗರ್ಭಗುಡಿಯಿಂದ ಹಿಂದೆ ಭಾಗದಲ್ಲಿ ಕರೆಕ್ಟಾಗಿ ಈ ಶಿವನ ವಿಗ್ರಹನೂ ಸ್ಥಾಪನೆ ಮಾಡಿದ್ರು. ಇದು ಮಾಡಿರೋದು. ಹಾಗೆ ಅಲ್ಲಿ ನಾಗರು ಕಲ್ಲುಗಳೆಲ್ಲ ಇದ್ದು ಅದಕ್ಕೂ ಪೂಜೆ ಎಲ್ಲ ಮಾಡಿದರು. ಹಾಗೆ ಈ ದೇವಸ್ಥಾನದಲ್ಲಿ ಒಂದು ಪ್ರತೀತಿ ಏನಂದರೆ, ಈ ದೇವಸ್ಥಾನದ ಕಳಶ ನೋಡಬೇಕಂತೆ. ದೇವಸ್ಥಾನಕ್ಕೆ ಬಂದವರು ಹಾಗೆ ಹೋಗಬಾರ್ದು, ಕಳಶನ ನೋಡಿ ಹೋಗಬೇಕು ಅಂತ ಹೇಳ್ತಾಯಿದ್ರು ಅಲ್ಲಿರೋರು. ಹಾಗೆ ಇವತ್ತು ಅಷ್ಟಮಿ ಇರೋದ್ರಿಂದ ನಾನು ಇಲ್ಲಿ ಕುಂಬಳಕಾಯಿ ದೀಪ ಹಚ್ಚೋಣ ಅಂತ ಬಂದಿದ್ದು. ಸೊ ಕುಂಬಳಕಾಯಿ ದೀಪಕ್ಕೆ ಏನೇನು ಬೇಕು ಅಂದರೆ, ಒಂದು ತಟ್ಟೆ, ಅಕ್ಕಿ, ಎಲೆ ಅಡಿಕೆ, ದಕ್ಷಿಣೆ, ಹಾಗೆ ಬತ್ತಿ, ಹಾಗೆ ಎಳ್ಳೆಣ್ಣೆ, ಹಾಗೆ ಹೂವು, ಹಣ್ಣು. ಸೊ ಈ ದೀಪ ಹಚ್ಚೋದ್ರಿಂದ ಏನೇನು ಉಪಯೋಗಗಳು, ಹಾಗೆ ನಮಗೆ ಹೇಗೆ ಈ ದೀಪದ್ದು ಮಹಿಮೆ ಏನು ಅಂತಂದರೆ, ನಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ, ಹಾಗೆ ನಮ್ಮ ಮನಸ್ಸಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಈ ದೀಪ ಹಚ್ಚೋದ್ರಿಂದ ಅದೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ. ಹಾಗೆ ರಾಹು ದೋಷ, ರೋಗ ಭಯ, ಅಪಮೃತ್ಯು ದೋಷ, ದೃಷ್ಟಿ ದೋಷ, ಆರೋಗ್ಯ ಸಮಸ್ಯೆ, ನಮಗೇನಾದರೂ ಕೆಟ್ಟ ಕನಸುಗಳೇನಾದರೂ ಬೀಳ್ತಾ ಇದ್ದರೆ ಅದು ನಿವಾರಣೆ ಆಗುತ್ತೆ ಈ ದೀಪ ಹಚ್ಚೋದ್ರಿಂದ ಅನ್ನೋ ನಂಬಿಕೆ. ಒಂದು ಸಲ ಹಚ್ಚಿ ಬಿಡೋದಲ್ಲ. ನಮಗೆ ಈ ಪ್ರತಿ ಅಷ್ಟಮಿಗೆ ಹೋಗೋಕ್ಕಾಗಲಿಲ್ಲ ಅಂದರೂ ತಿಂಗಳಿಗೆ 2 ಅಷ್ಟಮಿ ಬಂದೇ ಬರುತ್ತೆ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ನಡ್ಕೊಳ್ತಾ ಬನ್ನಿ. ನಂಬಿಕೆ ಇದ್ರೇ ಎಲ್ಲದೂ ಆಗೋದು, ನಂಬಲಿಲ್ಲ ಅಂದರೆ ಏನೂ ಆಗಲ್ಲ. ಸೊ ನಂಬಿಕೆ ಇಟ್ಟು ಈ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗೆ ಗರ್ಭಗುಡಿಲಿ ಸಂಕಲ್ಪನೂ ಸಹ ಮಾಡ್ತಾರೆ. ಅದು ಸಂಕಲ್ಪ ತುಂಬ ಎಷ್ಟು ಅಚ್ಚುಕಟ್ಟಾಗಿ ಪುರೋಹಿತರು ಮಾಡ್ತಾರೆ ಅಂತಂದರೆ, ಬಂದು ಇಲ್ಲಿ ಒಂದು ಸಲ ನೋಡಿ ತುಂಬ ಚೆನ್ನಾಗಿ ಸಂಕಲ್ಪ ಮಾಡ್ತಾರೆ. ಸೊ ನಾನು ಪ್ರತಿ ಸಲ ಹೋದಾಗೆಲ್ಲ ಸಂಕಲ್ಪ ಮಾಡಿಸೇ ಬರೋದು. ತುಂಬ ಚೆನ್ನಾಗಿರುತ್ತೆ. ಹೋಗೋದ್ರಿಂದ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಆದಷ್ಟು ನಾವು ದೇವರನ್ನ ನಂಬಿದ್ರೆ ಆ ದೇವರು ಯಾವ ರೂಪದಲ್ಲಾದ್ರೂ ಕೈ ಹಿಡಿತಾನೆ ಅನ್ನೋ ನಂಬಿಕೆ ನಂದು ಅಷ್ಟೇ. ಸೊ ಯಾರಿಗಾದರೂ ಈ ವಿಡಿಯೋ ಎಲ್ಪ್ ಆಗುತ್ತೆ, ಹಾಗಾಗಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಿಂಹರಾಶಿಯ ಮಕರ ನಕ್ಷತ್ರಸ್ಯ ಶಿವಗೋತ್ರಸ್ಯ ಸಹ ಕುಟುಂಬವರ್ಗಸ್ಯ ಶ್ರೀ ಕ್ರೋಧಿನಾಮ ಸಂವತ್ಸರೆ
ಪೂಜೆ ಎಲ್ಲ ಮುಗಿಸಿ ಕರ್ಟನ್ ತೆಗೆದ್ರು. ಸ್ವಾಮಿಯವರ ದರ್ಶನ ಆಯಿತು. ತುಂಬ ಚೆನ್ನಾಗಿ ಪೂಜೆ ಮಾಡಿದರು, ಅಲಂಕಾರ ಮಾಡಿದರು. 2 ಕಣ್ಣು ಸಾಲದು ಅಂತ ಅನ್ನಿಸ್ತು ಆ ಸ್ವಾಮಿನ ನೋಡಿದಾಗ. ತುಂಬ ಶಾಂತ ಮೂರ್ತಿ, ಕಾಲಭೈರವೇಶ್ವರ ಅಂತ ಹೆಸರು ಇಟ್ಟಿದ್ರು ತುಂಬ ಶಾಂತ ಮೂರ್ತಿ ಅಂತ ಅನ್ನಿಸ್ತು ನನಗೆ. ಒಂದು ಕ್ಷಣ ಹೆಂಗೆ ಮನಸ್ಸು ನೆಮ್ಮದಿ ಅಂತ ಅಂತಾರಲ್ಲ, ಆ ಫೀಲಿಂಗ್ ಬಂದ್ಬಿಡ್ತು ದೇವ್ರನ್ನ ನೋಡಿದ ತಕ್ಷಣ. ಹಾಗೆ ನಾವು ಹೊರಗಡೆ ದೀಪ ಎಲ್ಲ ಹಚ್ಚಿದ್ವಿ. ಆ ಕರ್ಟನ್ ತೆಗೆದ ಮೇಲೇ ದೀಪ ಹಚ್ಚಬೇಕು. ದೀಪ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನನೂ ಮಾಡಿದ್ವಿ. ಮನಸ್ಸಿಗೆ ನೆಮ್ಮದಿ ಆಯಿತು ದೇವಸ್ಥಾನದಲ್ಲಿ ತುಂಬ ಹೊತ್ತು ಕಳೆದಿದ್ದು. ಸೊ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.